ದೇಶ ಹಾಗೂ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂಗಳ ಮಧ್ಯೆ ವೈರತ್ವ ಮತ್ತು ದ್ವೇಷ ಸಾರುವಂತಹ ಅನೇಕ ಮೆಸೇಜ್ಗಳ ನಡುವೆ ವಿಜಯಪುರದಲ್ಲಿ ಮಾತ್ರ ಒಂದು ಭಿನ್ನ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ಏನು ಅಂತ ಕೇಳಿದ್ರೆ ಹಿಂದೂ ಮುಸ್ಲಿಂ ನಡುವಿನ ಸೌಹಾರ್ದತೆ, ಸಹೋದರತ್ವ, ಭ್ರಾತೃತ್ವ ಅಂತ ಏನೇನು ಕರಿತೀರಿ ಅದೆಲ್ಲವೂ ಕೂಡ ಇಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಯಾವುದು ಈ ಘಟನೆ ಮತ್ತು ಇದು ಹೇಗೆ ಎಲ್ಲರ ಗಮನವನ್ನು ಸೆಳೀತಾ ಇದೆ ಅನ್ನೋದು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಂಜನೇಯನ ಪರಮ ಭಕ್ತ ಈ ಮೆಹಬೂಬ್ 40 ವರ್ಷದಿಂದ ಆಂಜನೇಯನಿಗೆ ಈತನೇ ಅರ್ಚಕ. ಪ್ರತಿನಿತ್ಯ ಆಂಜನೇಯನಿಗೆ ಅಭಿಷೇಕ, ವಿಶೇಷ ಪೂಜೆ. ಮೆಹಬೂಬ್ ವಂಶಸ್ಥರೆಲ್ಲ ಆಂಜನೇಯನ ಪರಮ ಭಕ್ತರು. ಈತನ ಹೆಸರು ಮೆಹಬೂಬ್ ಸಾಬ್ ಅಂತ. ಈತ ವಿಜಯಪುರ ತಾಲೂಕಿನ ಡೊಮ್ಮನಾಳ ಗ್ರಾಮದವನು. ಇದು ಈ ಗ್ರಾಮದ ಆಂಜನೇಯನ ದೇವಸ್ಥಾನ. ಮೆಹಬೂಬ್ ಸಾಬ್ ಈ ಆಂಜನೇಯನ ಪರಮ ಭಕ್ತನಾಗಿದ್ದು ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡೋದು ಈತನೇ. ಅಷ್ಟೇ ಯಾಕೆ, ಹನುಮ ಜಯಂತಿಯಂದು ಈ ಆಂಜನೇಯನಿಗೆ ಬಾಳೆಹಣ್ಣಿನ ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ಎಲ್ಲ ವಿಶೇಷ ಪೂಜೆಗಳನ್ನ ಈತನೇ ಮಾಡುತ್ತಾನೆ. ಈ ದೇವಸ್ಥಾನದ ಅರ್ಚಕನೇ ಈ ಮೆಹಬೂಬ್ ಸಾಬ್ ಆಗಿದ್ದಾನೆ. ನಮ್ಮ ಮುಸ್ಲಿಮ್ರಿ ನಾವು ನಮ್ಮ ಮನೆಗಳು ಆ ಕಡೆ ಅವ್ರಿ ಮುಲ್ಲಾಗಳು ಒಣ್ಯಾಗ. ನಾ ಇಲ್ಲಿ 1993ನೇ ಇಸ್ವಿಗಿಂತ ಮೊದಲು ಬಂದೀನಿ ರೀ. ಅಗಶ್ಯಾಗ ಹೋಟೆಲ್ ಇತ್ತು ರೀ. ಇಲ್ಲಿ 15 ಪೈಸೆ ಚಾ, 30 ಪೈಸೆ ಚೂಡ ಮಾಡ್ಕೊತ ಹಂಗೆ ಹಂಗೆ ನಾವು ಮಾವಿನಕಾಯಿ ಬಾಳೆಕಾಯಿ ವ್ಯಾಪಾರ ಮಾಡ್ಕೊತ ದಿನನಿತ್ಯ ಇವತ್ತಿಗೆ 40 ವರ್ಷ ಮುಂದೆ ಆಯ್ತು ರೀ. ಹನುಮಾನ್ ದೇವ್ರ ಸೇವೆ ಮಾಡ್ಲಕತ್ತೀನಿ ರೀ. ನಾ ಹನುಮಾನ್ ದೇವ್ರ, ಲಚ್ಚಾಣಕ, ಗಣಪತಿರಾವ್ ಮಹಾರಾಜ್ ಮಠಕ್ಕೆ ಹೋಗ್ತೀನಿ. ಕಾಶಿ, ಉತ್ತರ ಕಾಶಿ, ಕೇದಾರ, ಬದರಿ, ಯಮನೋತ್ರಿ, ಗಂಗೋತ್ರಿ, ಹರಿದ್ವಾರ ನೋಡೀನಿ. ಹುಬ್ಳಿ ಸಿದ್ದಾರ್ಡ್ ಹೋಗ್ತೀನಿ ರೀ. ನನಗೆ ಭಯಂಕರ ತೃಪ್ತಿ ರೀ. ನಮಗೆ ನೋಡಿರಿ ಉದ್ಧಾರ ಆಯ್ತು. ನನಗೆ ಹನುಮಾನ್ ದೇವ್ರ ಪುಣ್ಯ ರೀ. ಹನುಮಾನ್ ದೇವ್ರ ಪುಣ್ಯ ಅಂತರ ನಾ ಹೇಳಬಾರ್ದು, ಹೇಳಕ್ಕೆ ಮಿತಿನೇ ಇಲ್ರಿ. ಇನ್ನು ಮೆಹಬೂಬ್ ಸಾಬ್ ಮನೆ ದೇವಸ್ಥಾನದ ಪಕ್ಕದಲ್ಲೇ ಇದ್ದು 1993ಕ್ಕಿಂತ ಮುನ್ನವೇ ಮೆಹಬೂಬ್ ಸಾಬ್ ಈ ಗ್ರಾಮಕ್ಕೆ ಬಂದು ಬೀದಿ ಬದಿ ಚಹಾ ಅಂಗಡಿ ಪ್ರಾರಂಭಿಸಿದನಂತೆ. ಆಗಿನಿಂದ ಅಂದ್ರೆ ಕಳೆದ 4 ದಶಕಗಳಿಂದ ಈ ಆಂಜನೇಯನ ಪರಮ ಭಕ್ತನಾಗಿ ಪೂಜೆ ಪುನಸ್ಕಾರ ಮಾಡುತ್ತಾ ಬಂದಿದ್ದಾನೆ. ಇವತ್ತು ನಾನು ಹಾಗೂ ನನ್ನ ಕುಟುಂಬ ಉದ್ಧಾರ ಆಗಲು ಈ ಆಂಜನೇಯನೇ ಕಾರಣ. ಆಂಜನೇಯನ ಪೂಜೆ ಮಾಡುತ್ತಾ ಬಂದಾಗಿನಿಂದ ಇಲ್ಲಿಯವರೆಗೆ ನನಗೆ ಬಹಳ ಒಳ್ಳೆಯದಾಗಿದೆ ಅಂತಾನೆ. ಇನ್ನು ಮೆಹಬೂಬ್ ಸಾಬ್ನ ಆಂಜನೇಯ ಭಕ್ತಿ ಇಡೀ ಊರಿಗೆ ಗೊತ್ತಿದ್ದು ಅವರು ಕೂಡ ಮೆಹಬೂಬ್ ಸಾಬ್ನ ಭಕ್ತಿ ಅಪಾರವಾದದ್ದು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವ್ನು ಮಾಡುವ ಕಾರ್ಯ ಭಾಳ ಒಳ್ಳೆಯದು ಅನಿಸ್ತಾರೆ ನಮಗೆ. ಯಾಕಂದ್ರೆ ಅವನ ನುಡಿಗಳು ಒಂದು ಸ್ವಲ್ಪ ಆಚರಣೆ ಬಗ್ಗೆನೂ ಒಳ್ಳೆಯದು ಅನ್ನಿಸ್ತದೆ. ಆದ್ರೆ ಅವನೇನು ದುಷ್ಟ ಇದ್ರ ಅಂತವಲ್ಲ. ಅವರು ಒಂದು ಜಾತಿ ಬೇರೆ ಇದ್ದರು, ನಮ್ಮ ಜಾತಿ ಬೇರೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಹೊಂದಾಣಿಕೆಯಾಗಿ ಇದು ಮಾಡ್ತೇವೆ. ದೇವ್ರ ಮ್ಯಾಗ ಭಯಂಕರ ನಂಬಿಕೆ. ಅದೇ ದೇವ್ರ ಇದೇ ದೇವ್ರ ಅಂತ ಹಿಂಗೇನಿಲ್ಲೇ ಇಲ್ಲರಿ. ಅವ್ನು ಪ್ರತಿಯೊಂದು ಯಾವ ದೇವ್ರಿನ ಅದ ಅಂದರೂ ನಡ್ರಿ ಎಲ್ಲರೂ ಕೂಡ ಹೋಗೋಣ. ಏನು ಡೈಲಿ ಮುಂಜಾನೆ ಊದಿನ ಕಡ್ಡಿ ಅವು ಮಾಡ್ತಾನೆ ರೀ. ಮತ್ತು ಕೆಲವೊಂದು ಯಾವ ಅಭಿಷೇಕ ಅವು ಬಂದು ಅಂದ್ರೆ ಅವರು ಮಾಡಿಸ್ತಾನೆ ರೀ. ಮತ್ತು ತಾನು ಸ್ವಂತನೂ ಮಾಡಿಸ್ತಾನೆ ರೀ. ಅದೇನು ಇದು ಅದ. ಒಟ್ನಲ್ಲಿ ಮೆಹಬೂಬ್ ಸಾಬ್ ಆಂಜನೇಯನ ಪರಮ ಭಕ್ತನಾಗಿದ್ದಲ್ಲದೆ ಕಾಶಿ, ಗಂಗೋತ್ರಿ ಸೇರಿದಂತೆ ಅನೇಕ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾನೆ. ಅವರ ಮೇಲೆ ಅಪಾರವಾದ ಭಕ್ತಿ ಕೂಡ ಹೊಂದಿದ್ದಾನೆ. ಪ್ರತಿನಿತ್ಯ ಜಾತಿ ಜಾತಿ ಅಂತ ಬಡಿದಾಡುವವರಿಗೆ ಮಾದರಿಯಾಗಿದ್ದಾನೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ.